ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದವರ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಂ. ಶಿವಣ್ಣ ಹೇಳಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ. ಹಳಿಬೀಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆನಂದ್ ದೇಶಾಣಿ ಹೇಳಿಕೆ. ಗರ್ಭಕುರುಳ ಕ್ಯಾನ್ಸರ್ ಕುರಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಚಾಲನೆ. ಮತ್ತು ರಾಜಶೇಖರ್ ಮೇಲಿನ ಆರೋಪ ಸತ್ಯಕ್ಕೆ ದೂರ, ಬಹಿರಂಗ ಚರ್ಚೆಗೆ ಬರಲು ಸಿದ್ಧ, ಆರ್ಪಿಐ ಸತೀಶ್ಗೆ ಸವಾಲ್ ಹಾಕಿದ ಬೇಲೂರು ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆ ಅಂಗವಾಗಿ ಏರ್ಪಡಿಸಿದ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರಾದ ಎಚ್.ಎಂ. ಶಿವಣ್ಣ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಈ ದಿನವನ್ನ ಹುತಾತ್ಮ ದಿನಾಚರಣೆ ಇಲ್ಲವೇ ಸರ್ವೋದಯ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು, ನಂತರ ಗಾಂಧೀಜಿಯವರು ಕಾರಣಾಂತರದಿಂದ ಉಳಿಲಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕೆ ಇಟ್ಟು ತ್ಯಾಗ ಬಲಿದಾನ ಅರ್ಪಿಸುವುದರ ಮೂಲಕ ಹುತಾತ್ಮರಾದವರನ್ನ ಈ ವೇಳೆ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಹುತಾತ್ಮರ ದಿನಾಚರಣೆ ಅಥವಾ ಸರ್ವೋದಯ ದಿನಾಚರಣೆ ಅಂತಕ್ಕಂಥದ್ದಾಗಿ ನಾವು ಇವತ್ತು ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರು ಉಳುಕೊಳ್ಳಲಿಲ್ಲ ಕಾರಣಾಂತರಗಳಿಂದ. 1948 ಜನವರಿ 30ನೇ ತಾರೀಕು ಗೋಡ್ಸೆ ಎಂಬತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ರಾಮನಾಮ ಪ್ರಾರ್ಥನೆ ಬಿರ್ಲಾ ಭವನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಗೋಡ್ಸೆಯವರು ಗುಂಡಿಗೆ ಗಾಂಧೀಜಿಯವರು ಬಲಿಯಾದ ಕಾರಣ ಅವತ್ತು ಈ ದಿನವನ್ನು ಸರ್ವೋದಯ ದಿನ ಅಥವಾ ಹುತಾತ್ಮರ ದಿನಾಚರಣೆ ಅಂತಕ್ಕಂಥದ್ದಾಗಿ ದೇಶಕ್ಕೋಸ್ಕರ ಸಹಸ್ರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ. ಅದರಿಂದ ಈ ದಿನ ಅವರೆಲ್ಲರಿಗೂ ನಾವು ನಮನವನ್ನು ಸಲ್ಲಿಸ್ತಕ್ಕಂಥ ದಿನವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಶಾಂತಲಾ, ತಹಸೀಲ್ದಾರ್ ಶ್ವೇತಾ, ಉಪವಿಭಾಗಾಧಿಕಾರಿ ಮಾರುತಿ ಹಾಗೂ ಕಂದಾಯ ಮತ್ತು ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳ ಹಾಲ್ನಲ್ಲಿ 2 ನಿಮಿಷ ಮೌನ ಆಚರಿಸಿದರೆ, ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೊರಭಾಗದಲ್ಲಿ ನಿಂತು ಮೌನ ಆಚರಿಸಿ ಗೌರವ ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣರವರ ಉದ್ದಟತನ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಹಳಿಬೀಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆನಂದ್ ದೇಶಾಣಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವರು ಬಿ ಶಿವರಾಮ್ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಏಕವಚನದಲ್ಲಿ ಮಾತನಾಡಿರುವ ಬಗ್ಗೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವುಂಟಾಗಿದೆ. ಹಾಗೆಯೇ ಈ ಹೇಳಿಕೆಯನ್ನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಖಂಡಿಸುತ್ತಿದ್ದೇವೆ. ಸುಮಾರು 40 ವರ್ಷಗಳಿಂದ ಪಕ್ಷದ ಕಟ್ಟಾಳಾಗಿ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಪಕ್ಷವನ್ನ ಪ್ರಬಲವಾಗಿ ಸಂಘಟಿಸಿ ಶಾಸಕರಾಗಿ, ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ತುಂಬಾ ಅಚ್ಚುಕಟ್ಟಾಗಿ ಪಕ್ಷವನ್ನ ಸಂಘಟಿಸಿ ನಿರಂತರವಾಗಿ ಹಗಲಿರುಳೆನ್ನದೆ ಸಾರ್ವಜನಿಕರ ಸೇವೆಯನ್ನ ಮಾಡುತ್ತಿದ್ದಾರೆ. ಯಾವುದೇ ಒಂದು ಸಣ್ಣ ಹಗರಣಗಳು ಇಲ್ಲದೆ ಪಕ್ಷ ನಿಷ್ಠೆಯಲ್ಲಿ ಹೈಕಮಾಂಡ್ ಹೇಳಿದ ರೀತಿಯಲ್ಲಿಯೇ ನಡೆದುಕೊಂಡು ಒಳ್ಳೆಯ ಹೆಸರನ್ನ ಜಿಲ್ಲೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏಕವಚನ ಪದ ಬಳಕೆ ಮಾಡಿರುವುದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ನೋವುಂಟಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಶಿವರಾಮ್ ಅವರ ವಿರುದ್ಧ ಮಾತಾಡೋದ್ರ ಬಗ್ಗೆ ತಮ್ಮೆಲ್ಲರ ಗಮನದಲ್ಲಿ ಇದೆ. ಬಹುಶಃ ಅವರು ಮಾತಾಡೋದು ಬಹಳ ತಪ್ಪು ಮತ್ತು ಖಂಡನೀಯವಾದ ವಿಚಾರನ ಅವರು ಚರ್ಚೆ ಮಾಡಿದ್ರು ಅಂತ ಹೇಳೋದಕ್ಕೆ ನಾವು ಬಯಸ್ತೇವೆ. ಕಾರಣ ಇಷ್ಟೇ, ಇದೀಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ರಾಜಕಾರಣ ಎಷ್ಟು ಕಷ್ಟ ಅಂತ ತಮ್ಮಗಳಿಗೆಲ್ಲರಿಗೂ ಗೊತ್ತು. ಸಂದರ್ಭದಲ್ಲಿ ರಾಜಣ್ಣವರು ಹಾಸನದ ಸ್ಥಿಮಿತತೆನ ಅರ್ಥ ಮಾಡ್ಕೊಳ್ತೇನೆ. ಒಂದು ವಿಚಾರ ಯಾರೋ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆ ಮಾತಾಡ್ತೀನಿ ಬಿಡಪ್ಪ ಅಂತ ಹೇಳ್ಬೋದಿತ್ತು. ಅದಕ್ಕೆ ಅವರಲ್ಲಿ ಕಾರವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಅವರು ಕಾರವಾಗಿ ಪ್ರತಿಕ್ರಿಯೆ ಮಾಡಿದ್ರೆ ಅರ್ಥ ಇಲ್ಲ ಅಂತೇಳಿ ನಾವು ಹೇಳೋದಕ್ಕೆ ಬಯಸ್ತೇವೆ. ಒಂದು. ಎರಡನೇದು, ಶಿವರಾಮ್ ಅವರು ಬೇರೆ ಯಾವುದೇ ವ್ಯಕ್ತಿ ವಿಚಾರದಲ್ಲಿ ನೀತಿಗೆಟ್ಟವರು ಅಂತೇಳಿ ಅವರ ಬೇಲೂರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಇದು ಮಾಡಿರೋದು. ಶಿವಲಿಂಗೇಗೌಡರ ವಿರುದ್ಧ ಆಗಲಿ, ರಾಜಣ್ಣವ್ರ ಬಗ್ಗೆ ಆಗಲಿ ಪ್ರಸ್ತುತ ವಿಚಾರದಲ್ಲಿ ಚರ್ಚೆ ಮಾಡಿಲ್ಲ ಅವರು. ಅದನ್ನ ವಿಡಿಯೋನ ನಾನು ಮತ್ತೆ ನೋಡಿದೆ. ಅದು ಯಾವ ವಿಚಾರಕ್ಕೆ ಬೇಲೂರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಮಾತ್ರ ಅವ್ರು ಮಾತಾಡಿದ್ದಾರೆ. ಅವರು ವಲಸಿಗರು ಬಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಮಸ್ಯೆ ಆಯಿತು, ನೀತಿಗೆಟ್ಟವರು ಅಂತೇಳಿ. ಅದನ್ನ ಬಿಟ್ಟು ಈಗ ಇವರು ಸಚಿವರ ಬಗ್ಗೆ ಆಗಲಿ, ಶಿವಲಿಂಗೇಗೌಡರ ಬಗ್ಗೆ ಆಗಲಿ ಅವ್ರು ಮಾತಾಡಿಲ್ಲ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಕೂಡ ಇಲ್ಲ. ಅದರಲ್ಲಿ ಅದನ್ನೇ ಸ್ಪಷ್ಟೀಕರಣ ಇಟ್ಕೊಂಡು ಸಚಿವರು ಮಾತಾಡೋದು ಬಹಳ
ಕೆದರಿಯಾದ ವಿಚಾರ ಅಂತೇಳಿ ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀವಿ. ಅವ್ರು ರಾಜಣ್ಣ ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಏನಾಗಿದೆ, ಅವರು ಪ್ರಥಮವಾಗಿ ಬಂದ ಸಂದರ್ಭದಲ್ಲಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಸಂಘಟನೆ ವಿಚಾರದಲ್ಲಿ ನಾನೆಲ್ಲ ಒತ್ತು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಒಂದು ಪ್ರೋಟೋಕಾಲ್ ತರ ಬರ್ತಾರೆ, DC ಅವರು ಏನ್ ಕಾರ್ಯಕ್ರಮ ಮಾಡಿರ್ತಾರೆ ಅಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೋಗೋದನ್ನ ಬಿಟ್ರೆ ಬೇರೆ ಯಾವುದೇ ತರದ ವಿಚಾರಗಳಿಲ್ಲ. ಒಂದು. ಎರಡನೇದು, ಶಿವರಾಮ್ ಅವರು ಯಾರು ರಾಜಣ್ಣ ಅವ್ರ ಬಗ್ಗೆ ಮಾತಾಡುವಾಗ ಏನ್ ಹೇಳಿದ್ರು ಅಂದ್ರೆ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ. ಎರಡು ಕಾರ್ಯಕ್ರಮನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ರು. ಹಾಸನ ಜಿಲ್ಲೆ ಬೇಲೂರು ಕಾನ್ಸ್ಟಿಟ್ಯೂನ್ಸಿ ಒಂದು ತಮ್ಮ ಎದುರಿಗೇನೆ ಒಂದು ಕರೆ ಕೊಟ್ಟಿದ್ರು. ಯಾವುದು ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರರು 100 ವರ್ಷದ ಇದನ್ನ ನಮ್ಮ ಎನ್ ಬಸವರಾಜ ಅವ್ರ ಕಾರ್ಯಕ್ರಮಕ್ಕೂ ಕರೆದು ಹೋಗೋಣ, ಹೋಗಿ ಶಿವರಾಮ್ ಅವರು ಜೊತೆಗೆ ಹೋಗಿ ಕರ್ಕೊಂಡು ಹೋಗಿ ಕರೆದು ಬಂದ್ರು. ಅದಕ್ಕೂ ಬರಲಿಲ್ಲ. ಇನ್ನೊಂದು ನಮ್ಮ ಮಾರಗೊಂಡಳ್ಳಿ ದೇವಸ್ಥಾನದಲ್ಲಿ ಒಂದು ಸ್ವಾಮೀಜಿಯವರ ಕಾರ್ಯಕ್ರಮ, ಅಲ್ಲಿ ಸುಮಾರು ಅಲ್ಲಿ ಯಾವುದೇ ಜಾತಿ ಪಂಕ್ತಿ ಭೇದ ಪಕ್ಷ ಯಾವುದೂ ಇರಲಿಲ್ಲ. ಅದು ಬಹಳ ಉತ್ತಮವಾದಂತ ಒಂದು ಕಾರ್ಯಕ್ರಮ. ಅಲ್ಲಿ 4,000-5,000 ಜನ ಸೇರಿದ್ರು. ಆ ಕಾರ್ಯಕ್ರಮಕ್ಕೂ ನಾವು 10 ಬಾರಿ ಹೋಗಿ ಕರೆದು ಸಹ ಬರಲಿಲ್ಲ. ಸೊ ಹಂಗಾಗಿ ನಮ್ಮನ್ನು ಅವ್ರು ಮೊದಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇಟ್ಕೊಂಡ್ ಬಂದ್ರು. ಆಮೇಲೆ ನಾವು ಯಾವುದೇ ಪತ್ರಗಳನ್ನು ಕೊಟ್ಟಾಗಲೂ ಅವರು ಅಂತ ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಆ ಉದ್ದೇಶ ಇಟ್ಕೊಂಡು ಅವ್ರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತ ಹೇಳಿರೋದು ಸತ್ಯವಾದ ವಿಚಾರ. ಅದಕ್ಕೆ ಬದಲಾವಣೆ ಇಲ್ಲ. ಅದನ್ನ ಅವರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕಾಂಗ್ರೆಸ್ ಗಟ್ಟಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಇದ್ದಂತವ್ರು ಪಕ್ಷದ ಒಳಗಡೆ ಆಂತರಿಕವಾಗಿ ಮಾತಾಡಬಹುದಿದ್ದೆ ಹೊರತು ಪತ್ರಿಕೆಯಲ್ಲಿ ಅದನ್ನ ಆ ರೀತಿ ಒಬ್ಬ JDS ಶಾಸಕರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕಾರಣ ಪ್ರತಿಕ್ರಿಯೆ ಮಾಡಿದ್ದು ತಪ್ಪು. ಮತ್ತು ಎಲ್ಲ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು. ಇಲ್ಲ ಅವ್ರಿಗೆ ಅಂತ ಕಂಫರ್ಟ್ ಆಗ್ತಾ ಇಲ್ಲ ಹಾಸನ ಜಿಲ್ಲೆ ಅಂದ್ರೆ ಅವರು ಹೈಕಮಾಂಡ್ ಚರ್ಚೆ ಮಾಡಿ ಬದಲಾವಣೆ ಮಾಡ್ಕೊಂಡು ನಮ್ಗೆ ಯಾರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಕಿದ್ರು ನಾವು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ತೀವಿ. ಇವರು ಕಾರ್ಯಕರ್ತರನ್ನ ಕಡೆಗಣಿಸ್ತಿದ್ದಾರೆ, ಅದ್ರಾಗೆ ಬದಲಾವಣೆ ಇಲ್ಲ. ಕಾರ್ಯಕರ್ತರನ್ನ ಹಾಸನ ಜಿಲ್ಲೆ ಕಾರ್ಯಕರ್ತರನ್ನ ಬೇರೆ ಕಾರ್ಯಕರ್ತರು ಗೊತ್ತಿಲ್ಲ. ಈಗ ಶಿವಲಿಂಗೇಗೌಡರು ಹೇಳಿದ್ದು ಅಷ್ಟನ್ನು ಕೇಳ್ತಾರೆ, ಅವ್ರು ಶಾಸಕರಿದ್ದಾರೆ. ಆಮೇಲೆ ಇವರು 57,000 ಓಟು ತಾಂಡು 57,000 ಓಟ್ ತಾಂಡು ಅನಿರೀಕ್ಷಿತ ಕಾರಣದಿಂದ ಪರಾಭವಗೊಂಡಿದ್ದಾರೆ. ಅಂದಾಕ್ಷಣಕ್ಕೆ ಈಗ ರಾಜಣ್ಣ ಅವರು ಸಹ ಸೋತಿದ್ದಾರೆ. ಒಂದ್ಸಾರಿ ಸೋತವ್ರನ್ನೆಲ್ಲ ಆ ಕ್ಷೇತ್ರದಲ್ಲಿ ಹೋಗಿ ಕೇಳ್ರಿ, ಯಾರು ನಿಂತ್ಕೊಂಡು ಕೇಳ್ರಿ, ಅವನ್ನೇ ಕೇಳ್ರಿ ಒಳ್ಳೆ ಬಳಸಿರೋದಿದೆಯಲ್ಲ ಅದು ಶುದ್ಧಾಂಗ ತಪ್ಪು. ಅವ್ರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕುಡ್ದು ಹೇಳುವಂತ ಸಂದರ್ಭ 100% ಹಾಸನ ಜಿಲ್ಲೆಯಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್, ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ MR ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ BS ಮಹದೇವಪ್ಪ, OBC ವಿಭಾಗ ಪ್ರಧಾನ ಕಾರ್ಯದರ್ಶಿ G ಮಹಾಲಿಂಗಪ್ಪ, ಮಾಜಿ ಅಧ್ಯಕ್ಷ KC ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವಪ್ಪ ಉಪಸ್ಥಿತರಿದ್ದರು. ಭಾರತೀಯ ವೈದ್ಯಕೀಯ ಸಂಘ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕರುಳ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಅವರು ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗರ್ಭಕರುಳ ಕ್ಯಾನ್ಸರ್ ಮಾಸಾಚರಣೆಯನ್ನು ಆಚರಿಸಲಾಗುತ್ತಿದ್ದು IME ಮತ್ತು ಸ್ತ್ರೀರೋಗ ತಜ್ಞರ ಸಂಯುಕ್ತಾಶ್ರಯದಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳಿಗೆ ಗರ್ಭಕರುಳ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಇರಬೇಕು. ಹೆಚ್ಚು ಜಾಗೃತ ಮಾಡುವುದು ಈ ಜಾಥಾದ ಮುಖ್ಯ ಉದ್ದೇಶವಾಗಿದೆ. ನಗರದ ಹೆಣ್ಣು ಮಕ್ಕಳು ಪರೀಕ್ಷೆ ಮಾಡಿಸಿಕೊಳ್ಳಲು ಮುಂದೆ ಬರುತ್ತಿದ್ದು, ಆದರೆ ಗ್ರಾಮೀಣ ಭಾಗದ ಮಹಿಳೆಯರು ಮುಂದೆ ಬರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಾರಂಭದಲ್ಲೇ ಈ ಕ್ಯಾನ್ಸರ್ ಕಾಯಿಲೆಯನ್ನು ಗುರುತಿಸಿ ಚಿಕಿತ್ಸೆ ಪಡೆದರೆ ಗುಣಪಡಿಸಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. IMA ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ವತಿಯಿಂದ ಈ ಒಂದು ಜಾಥಾವನ್ನು, ಗರ್ಭಕರುಳ ಕ್ಯಾನ್ಸರ್ ಜಾಥಾವನ್ನು ಆಯೋಜಿಸಲಾಗಿದೆ. ಇದು ಜನರಿಗೆ, ಹೆಣ್ಣು ಮಕ್ಕಳಿಗೆ ಗರ್ಭಕರುಳ ಕ್ಯಾನ್ಸರ್ ಬಗ್ಗೆ ಅವರಿಗೆ ಮಾಹಿತಿ ನೀಡೋದು ಮತ್ತು ನಮ್ಮ ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳಿಗೆ ಗರ್ಭಕರುಳ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡೋದು, ಅಲ್ಲಿಗೆ ಹೆಚ್ಚು ಒತ್ತು ಕೊಡೋದು ಈ ಜಾಥಾದ ಉದ್ದೇಶ. ಯಾಕೆಂದರೆ ನಗರದ ಹೆಣ್ಣು ಮಕ್ಕಳು ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಆದರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಬರ್ತಾ ಇಲ್ಲ. ಇದು ಒಂದು ಸಮಸ್ಯೆಯಾಗಿದೆ. ಹಾಗಾಗಿ ಇದು ತಡೆಗಟ್ಟಬಹುದಾದ ಒಂದು ಕಾಯಿಲೆ. ಇದನ್ನು ನಾವು ಇನಿಷಿಯಲ್ ಸ್ಟೇಜಲ್ಲೇ ಐಡೆಂಟಿಫೈ ಮಾಡಿ ನಾವು ಗುರುತು ಮಾಡಿದ್ರೆ ಅದನ್ನು ಖಂಡಿತ ನಾವು ಗುಣಪಡಿಸಬಹುದು. ಆದರೂ ಕೂಡ ಯಾರು ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇಲ್ಲ. ಮತ್ತು ನಾವು ಲಸಿಕೆಯನ್ನು ಕೂಡ 15ರಿಂದ 29 ವರ್ಷ ಮತ್ತು 29ರಿಂದ 45 ವರ್ಷದವರೆಗೆ ನಾವು ಲಸಿಕೆಯನ್ನು ಹಾಕ್ಬೋದು. ಆ ಹಾಕಿಸ್ಕೊಳ್ಳೋದ್ರಿಂದ ಅದನ್ನು ನಾವು ತಡೆಗಟ್ಟುವಂತಹ ಚಾನ್ಸಸ್ ಎಲ್ಲ ಇದೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಈ ಜಾಥಾವನ್ನು ಆಯೋಜಿಸಲಾಗಿದೆ. ನಮ್ಮ ಗ್ರಾಮೀಣ ಮಟ್ಟದ ಕೊನೆಯ ಹಂತದ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಈ ವಿಚಾರ ತಲುಪಬೇಕು ಅನ್ನೋದು ಈ ಜಾಥಾದ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಗೀತಾ ಮಾತನಾಡಿ, ನಮ್ಮ ದೇಶದಲ್ಲಿ ಗರ್ಭಕರುಳ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ.
ಪ್ರತಿ ವರ್ಷ 1,32,000 ಜನ ಈ ಕಾಯಿಲೆಯ ಪ್ರಕರಣ ಪತ್ತೆಯಾಗಿ 77,000 ಜನ ಸಾವನ್ನಪ್ಪುತ್ತಿದ್ದಾರೆ. ಪ್ರತಿ 7 ನಿಮಿಷಕ್ಕೆ ಒಬ್ಬರಂತೆ ಪ್ರತಿದಿನ 200 ಜನ ಹೆಣ್ಣು ಮಕ್ಕಳು ಸಾಯುತ್ತಿರುವುದು ದುರಂತ. ಹೆಣ್ಣು ಮಕ್ಕಳಿಗೆ 9 ವರ್ಷದಿಂದ 25 ವರ್ಷದವರೆಗೂ ಕಾಯಿಲೆ ಬಾರದಂತೆ ವ್ಯಾಕ್ಸಿನ್ ಇದ್ದು, ಇದನ್ನು ಅಳವಡಿಸಿಕೊಳ್ಳುವುದರ ಮೂಲಕ 90% ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದೆಂದರು. ಈ ದಿನ ನಾವು ಹಾಸನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ವಿಭಾಗ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಇವರ ಸಹಯೋಗದೊಂದಿಗೆ ಈ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಗರ್ಭಕುರಳ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ ಸುಮಾರು 1.25 ಲಕ್ಷ ಜನ ಈ ಕ್ಯಾನ್ಸರ್ನ ಡಿಟೆಕ್ಟ್ ಆಗ್ತಾ ಇದ್ದಾರೆ ಮತ್ತು ಪ್ರತಿ 7 ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಕ್ಯಾನ್ಸರ್ನಿಂದ ಸಾವನ್ನಪ್ತಾ ಇದ್ದಾರೆ. ಈ ಕ್ಯಾನ್ಸರ್ ಬಂದು ತುಂಬ ಸುಲಭವಾಗಿ ತಡೆಗಟ್ಟಬಹುದಾದ ಕ್ಯಾನ್ಸರ್ ಆಗಿದೆ. ಇದನ್ನು ಹೇಗೆ ತಡೆಗಟ್ಬೋದು ಅಂದರೆ ಹೆಣ್ಣು ಮಕ್ಕಳಲ್ಲಿ 9ನೇ ವಯಸ್ಸಿಂದ 25ನೇ ವಯಸ್ಸುವರೆಗೆ ಬರ್ದ ಹಾಗೆ ತಡೆಯೋಕ್ಕೆ ವ್ಯಾಕ್ಸಿನ್ ಉಂಟು. ಸೊ ಈ ವ್ಯಾಕ್ಸಿನ್ ಅಳವಡಿಸ್ಕೊಳ್ಳೋದ್ರಿಂದ 80% 90% ಕ್ಯಾನ್ಸರನ್ನು ನಾವು ತಡೆಗಟ್ಬೋದು. ಹಾಗೆ ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳು ಬಂದು ನಿಯಮಿತವಾಗಿ ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಈ ಕ್ಯಾನ್ಸರನ್ನು ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡಿದು ಅದಕ್ಕೆ ಸಂಪೂರ್ಣ ಚಿಕಿತ್ಸೆಯನ್ನು ಕೊಡ್ಬೋದಾಗಿದೆ. ಹಾಗಾಗಿ ನಾವು ಈ ಜಾಥಾವನ್ನು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಹಮ್ಮಿಕೊಂಡಿದ್ದೀವಿ. ಜಾಥಾವು ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟು ಮಹಾವೀರ ವೃತ್ತದಲ್ಲಿ ಕೆಲ ಸಮಯ ಮಾನವ ಸರಪಳಿ ನಿರ್ಮಿಸಿ ಗರ್ಭಕರುಳ ಕ್ಯಾನ್ಸರ್ ಕುರಿತು ಘೋಷಣೆ ಕೂಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಈ ಜಾಥಾದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ, ಕರ್ನಾಟಕ ರಾಜ್ಯ ಪ್ರಸೂತಿ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಭಾರತಿ ರಾಜಶೇಖರ್, ಹಿರಿಯ ತಜ್ಞರಾದ ಡಾಕ್ಟರ್ ರಂಗಲಕ್ಷ್ಮಿ, ಡಾಕ್ಟರ್ ಪೂರ್ಣಿಮಾ, ವೈದ್ಯಕೀಯ ಸಂಘದ ಮಹಿಳಾ ವಿಭಾಗದ ಸೌಮ್ಯಮಣಿ, ಸಂಘದ ಅಧ್ಯಕ್ಷರಾದ ವಿಶಾಲಕ್ಷಿ, ಡಾಕ್ಟರ್ ಹೇಮಲತಾ, ಸಂಘದ ಕಾರ್ಯದರ್ಶಿ ಡಾಕ್ಟರ್ ಭವ್ಯ, ಖಜಾಂಚಿ ಸಂಜನಾ ಭಾಗವಹಿಸಿದ್ದರು. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯನವರ ಜಮೀನು ವಿಚಾರವಾಗಿ ರಾಜಶೇಖರ್ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು, ಬೇಕಾದರೆ ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೇವೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ಗೆ ಬೇಲೂರು ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್ ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಪಿಐ ಸತೀಶ್ ಅವರು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯನವರ ವಿಚಾರವಾಗಿ ರಾಜಶೇಖರ್ ಅವರು ದಲಿತರ ಜಮೀನು ಪಡೆದು ಮೋಸ ಮಾಡಿ ದಲಿತ ವಿರೋಧಿ ರೀತಿ ಅನುಸರಿಸುತ್ತಿದ್ದಾರೆ ಎಂದು ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಜಮೀನು ತೆಗೆದುಕೊಂಡಿರುವವರು ರಾಜಶೇಖರ್ ಅಲ್ಲ, ಚಂದ್ರಯ್ಯ ಎನ್ನುವವರು. ರಾಜಶೇಖರ್ ಮತ್ತು ಜಮೀನು ವಿಚಾರವಾಗಿ ಯಾವ ಸಂಬಂಧವಿಲ್ಲ ಹೊರತು ಆ ಜಮೀನು ರಾಜಶೇಖರ್ ಜಮೀನು ಬಳಿ ಇದೆ. ವ್ಯಾಪಾರ ಮಾಡಿ ಚೆಕ್ ಮೂಲಕ ಹಣ ಕೊಟ್ಟಿರುವವರು ಚಂದ್ರಯ್ಯನವರು. ರಾಜಕೀಯ ಪಿತೂರಿಯಿಂದ ರಾಜಶೇಖರ್ ವಿರುದ್ಧ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದ ವಿಚಾರ. ಈ ತರ ಸುಮ್ಮನೆ ಆರೋಪ ಮಾಡುವ ಮೊದಲು ಚಂದ್ರಯ್ಯ ಅವರ ಬಳಿ ಮಾತನಾಡಬಹುದಿತ್ತು. ಆದರೆ ಏಕಾಏಕಿ ಬಂದು ಈ ತರಹ ಹೇಳಿಕೆ ನೀಡಿ ರಾಜಶೇಖರ್ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಎಂದರು. ಸತೀಶ್ ಅವರು ಇದೇ ವಿಚಾರಕ್ಕೋಸ್ಕರ ರಾಣೇಟ್ ರಾಜಶೇಖರ್ ವಿರುದ್ಧ ರಾಜಶೇಖರ್ ಅವರು ದಲಿತರ ಜಮೀನನ್ನು ತಗೊಂಡು ಮೋಸ ಮಾಡಿದ್ದಾರೆ, ದಲಿತ ವಿರೋಧಿ ನೀತಿನ ಅನುಸರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅವರ ವಿರುದ್ಧವಾಗಿ ಇಲ್ಲಸಲ್ಲದ ಅಪರಾಧಗಳನ್ನ ಮಾಡಿದ್ರು, ಆರೋಪಗಳನ್ನ ಮಾಡಿದ್ರು. ಆ ದೃಷ್ಟಿಯಿಂದ ಈಗ ಜಮೀನು ತಗೊಂಡಿರೋರು ಇವರೇ ಇಲ್ಲೇ ಕೂತಿದ್ದಾರೆ. ಚಂದ್ರಯ್ಯನವರು ಜಮೀನು ತಗೊಂಡು ನಿಮ್ಮ ಹತ್ರ ಕಾಪಿ ಇದೆ. ಜಮೀನು ತಗೊಂಡಿರೋರು ಇವರು. ರಾಜಶೇಖರ್ ಅವ್ರಿಗೂ ಆ ಜಮೀನು ವಿಚಾರಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆ ಜಮೀನು ರಾಜಶೇಖರ್ ಮೇಲೆ ಜಮೀನು ಪಕ್ಕದಲ್ಲಿದೆ ಅಷ್ಟೇ. ಅದು ಬಿಟ್ಟರೆ ಅದು ವ್ಯಾಪಾರ ಮಾಡ್ಕೊಂಡಿರೋದು ಚಂದ್ರಯ್ಯನವರು, ದುಡ್ಡು ಕೊಟ್ಟಿರೋರು ಚಂದ್ರಯ್ಯನವರು. ಚೆಕ್ ಮುಖಾಂತರ ಕೊಟ್ಟಿದ್ದಾರೆ, ಬ್ಯಾಂಕ್ ಥ್ರೂನಲ್ಲಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅವರು ಸುಮ್ಮನೆ ಇದು ರಾಜಕೀಯ ಪಿತೂರಿಯಿಂದ ಅವರು ರಾಜಶೇಖರ್ ಈ ರೀತಿಯೆಲ್ಲ ಆರೋಪ ಮಾಡಿರೋದು ಇದು ಸತ್ಯಕ್ಕೆ ದೂರವಾದ ವಿಚಾರ. ಅದೇ ಏನೇ ಮಾಡಬೇಕು ಅಂದ್ರೂ ಅವರು ಒಬ್ಬ ಲೀಡರ್ ಆಗಿ ಅವರು ಪರಿಚಯ ಇದ್ರು. ರಾಜಶೇಖರ್ ಪರಿಚಯ ಇದ್ರು, ಚಂದ್ರಯ್ಯನವರು ಇದ್ರು, ಸಿದ್ದಯ್ಯನವರು ಇದ್ರು. ಸಿದ್ದಯ್ಯನವ್ರಿಗೂ ಚಂದ್ರಯ್ಯನವ್ರಿಗೂ ಬಿಟ್ಟರೆ ವಿಚಾರ ರಾಜಶೇಖರ್ಗಲ್ಲ. ಅವ್ರು ಕರೆದು ಬಿಟ್ಟು ಬೇಕಾದ್ರೆ ಅವ್ರು ಲೀಡರ್ ಆದವ್ರು ಮಾತಾಡ್ಬೋದಿತ್ತು, ಏನು ಸಮಸ್ಯೆ ಆಗಿದೆ ಏನು ಇರ್ತ ಅಂತ. ಆದರೆ ಬೇಕಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಅದ್ರ ಜೊತೆಗೆ ದಲಿತ ವಿರೋಧಿ ನೀತಿನ ರಾಜಶೇಖರ್ ಅವರು ಬೇಲೂರಿನಲ್ಲಿ ಅನುಸರಿಸ್ತಿದ್ದಾರೆ ಅಂತ ಅವರು ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದಾರೆ. ಅದು ಸುಳ್ಳು. ಯಾಕೆಂದ್ರೆ ಇವತ್ತು ರಾಜಶೇಖರ್ ಅವರು ಬೇಲೂರಿನಲ್ಲಿ ಎಲ್ಲ ಸಮಾಜಕ್ಕೆ ಅದರಲ್ಲೂ ಹೆಚ್ಚು ದಲಿತ ಸಮಾಜಕ್ಕೆ ಇವತ್ತು ಒಂದು ಸಾವಾಗಲಿ
ಒಂದು ಕಿಡ್ನಿ ಫೇಲ್ಯೂರ್ ಆಗಲಿ, ಒಂದು ಹಾಸ್ಪಿಟ್ಲಿಗೆ ಖರ್ಚಾಗಲಿ, ಮತ್ತೊಂದಾಗಲಿ, ಆಮೇಲೆ ಗಾಂಧಾರ ಬುದ್ಧವರ ಅಂತ ನೀವು ಕೇಳಿರ್ಬೋದು, ಬೇಲೂರಿನಲ್ಲಿ ಸುಮಾರು 5 ಲಕ್ಷ ಹಣನ ಕೊಟ್ಟಿದ್ದಾರೆ ನಮ್ಮವ್ರ ದಲಿತರಿಗೆ. ಅದ್ರ ಜೊತೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯುಗಳು, ಅಂಬೇಡ್ಕರ್ ಭವನಗಳು, ಈ ಎಲ್ಲದಕ್ಕೂ ಸಹ ಒಂದು ಸಾವಾದ್ರೂ ಸಹ ಹೋಗಿ ಅವರು ದಲಿತರಿಗೆ ಸ್ಪಂದಿಸುವಂತ ಕೆಲಸನ ಒಂದು ವ್ಯಕ್ತಿಯ ಬಗ್ಗೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ. ಅವ್ರು ಆ ಥರ ಏನಾದ್ರು ಇದ್ರೆ ಅವರು ದಲಿತ ವಿರೋಧಿ ಅಂತ ಅವರು ಸಾಬೀತು ಮಾಡೋದಾದ್ರೆ ಅವ್ರು ಓಪನ್ ಆಗಿ ನಾನು ಕರಿತಾ ಇದ್ದೀನಿ, ಅವ್ರು ಎಲ್ಲಿಗೆ ಬೇಕಾದ್ರೂ ಕರೀಲಿ, ಅವ್ರು ಬರಲಿ ಅಂತ ಸಾಬೀತು ಮಾಡಕ್ಕೆ ಅವ್ರು ಕರೀಲಿ. ನಮ್ಮನ್ನ ಎಷ್ಟು ಜನ ದಲಿತರಿಗೆ ಅವ್ರು ಅನ್ಯಾಯ ಮಾಡಿದ್ದಾರೆ ಅದನ್ನ ಅವ್ರು ಪ್ರೂವ್ ಮಾಡಲಿ, ಅವಾಗ ನಾವು ಅದನ್ನ ಒಪ್ಕೊತೀವಿ ಅಂತ ನಾನು ಈ ಮೂಲಕ ಅವರಿಗೆ ಎಚ್ಚರಿಕೆನ ಹೇಳ್ತೀನಿ. ಇಂಥ ಇಲ್ಲ ಸಲ್ಲದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಎಂಜೆ ವೆಂಕಟೇಶ್, ಸಾಣಿನಹಳ್ಳಿ ಚಂದ್ರಯ್ಯ, ರವಿಕುಮಾರ್, ಮಲ್ಲೇಶ್, ಅರೆವಳ್ಳಿ ಪಾಪು ಉಪಸ್ಥಿತರಿದ್ದರು. ಶೋಷಿತ ವರ್ಗದ ಮಕ್ಕಳ ಹಾಸ್ಟೆಲ್ ಮೇಲಿನ ದೌರ್ಜನ್ಯವನ್ನ ಖಂಡಿಸುತ್ತೇವೆ ಎಂದು ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1 ದಿನಗಳ ಹಿಂದೆ ಮಂಡ್ಯ ನಗರದಲ್ಲಿ ನಡೆಸಿರುವ ಪ್ರತಿಭಟನೆಯಲ್ಲಿ ಶೋಷಿತ ಸಮುದಾಯದ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಒಂದು ಹಾಸ್ಟೆಲ್ಗೆ ಅಕ್ರಮವಾಗಿ ಪ್ರವೇಶಿಸಿ ಕಿಟಕಿ ಗಾಜುಗಳಿಗೆ ಕಲ್ಲೆಸೆಯುವ ಮೂಲಕ ತಾವು ಶೋಷಿತ ಸಮುದಾಯದ ಮೇಲಿರುವ ನಿಮ್ಮ ವಿಕೃತ ಮನಸ್ಥಿತಿಯನ್ನು ವ್ಯಕ್ತಪಡಿಸುತ್ತಿರುವುದು ವಿಷಾದನೀಯ. ಶೋಷಿತ ವರ್ಗದವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದವರು. ಬಹಳ ಕಷ್ಟಪಟ್ಟು ಮಂಡ್ಯದಂತಹ ನಗರದಲ್ಲಿ ಒಂದು ವಸತಿ ನಿಲಯ ಕಟ್ಟಿಕೊಂಡು ಬಡ ಮಕ್ಕಳ ವಿದ್ಯಾಭ್ಯಾಸ ನಡೆಸಿಕೊಂಡು ಬರುತ್ತಿದ್ದಾರೆ. ಇಂದು ನೀವು ನಿಮ್ಮ ಪಟಾಲಂ ಮೂಲಕ ನಡೆಸಿರುವ ಹಲ್ಲೆ ಶೋಷಿತರ ಮಕ್ಕಳ ಮನಸ್ಸನ್ನು ಘಾಸಿಗೊಳಿಸಿಲ್ಲವೇ? ಇಂತಹ ನಿಮ್ಮ ಪ್ರಯತ್ನಗಳನ್ನು ನಾವು ವಿರೋಧಿಸುತ್ತೇವೆ. ಒಬ್ಬ ಶೋಷಿತ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವುದನ್ನು ಸಹಿಸಿಕೊಳ್ಳದೆಯೋ ಅಥವಾ ಶೋಷಿತ ಸಮುದಾಯದ ಜನಾಂಗಗಳು ಜಾಗೃತಿಗೊಳಿಸುತ್ತಿರುವುದನ್ನು ಸಹಿಸಿಕೊಳ್ಳದೆ ಆ ಮಕ್ಕಳ ವಸತಿ ನಿಲಯದ ಮೇಲಿನ ನಿಮ್ಮ ದರ್ಪದ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡುವುದಿಲ್ಲವೇ ಎಂದು ಪ್ರಶ್ನಿಸಿದರು. 29/1/24 ಇವು ಮಂಡ್ಯ ನಗರದಲ್ಲಿ ನಡೆಸಿರುವ ಪ್ರತಿಭಟನೆಯಲ್ಲಿ ಏನಾಗುತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಆ ಪ್ರತಿಭಟನೆಯಲ್ಲಿ ಶೋಷಿತ ಸಮುದಾಯದ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಒಂದು ಹಾಸ್ಟೆಲ್ಗೆ ಅಕ್ರಮವಾಗಿ ಪ್ರವೇಶಿಸಿ ಕಿಟಕಿ ಗಾಜುಗಳ ಕಲ್ಲೆಸುವ ಮೂಲಕ ತಾವು ಶೋಷಿತ ಸಮುದಾಯದ ಮೇಲಿರುವ ನಿಮ್ಮ ವಿಕೃತ ಮನಸ್ಥಿತಿಯನ್ನು ವಿಷಾದಿಸ್ತೀವಿ. ಸಾವಿರಾರು ವರ್ಷಗಳಿಂದ ಶೋಷಿತ ವರ್ಗದ ಮೇಲಿನ ದೌರ್ಜನ್ಯ ಮಾಡಿಕೊಂಡೇ ಬಂದಿರುವ ಮನಿವಾದಿಗಳ ಜೊತೆ ಸೇರಿ ತಾವು ಬಹಳ ವರ್ಷಗಳಿಂದ ನಮ್ಮ ಮೇಲೆ ದೌರ್ಜನ್ಯಗಳು ಶೋಷಿತ ವರ್ಗಗಳ ಮೇಲೆ ನಡೀತಲೇ ಇದೆ. ಈಗ ನೀವು ಇಷ್ಟು ವರ್ಷ ಸೆಕ್ಯುಲರ್ನಾಗಿ ಇಟ್ಕೊಂಡಿರುವಂಥ ಮನವಾದಿಗಳ ಜೊತೆ ಸೇರಿ ಅವರನ್ನು ಓಲೈಸಿಕೊಳ್ಳಲು ನೀವು ಕೂಡ ಇಂದು ಶೋಷಿತ ಪೂರ್ವ ಮಕ್ಕಳ ಹಾಸ್ಟೆಲ್ ಮೇಲೆ ಮಾಡಿರುವುದು ಈ ಒಂದು ಹಲ್ಲೆ ಬಹಳ ಖಂಡನೀಯ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಶೋಷಿತ ವರ್ಗದವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದವರು ಬಹಳ ಕಷ್ಟಪಟ್ಟು ಮಂಡ್ಯದಂತಹ ನಗರದಲ್ಲಿ ಒಂದು ವಸತಿ ನಿಲಯ ಕಟ್ಟಿಕೊಂಡು ಬಡ ಮಕ್ಕಳ ವಿದ್ಯಾಭ್ಯಾಸ ನಡೆಸಿಕೊಂಡು ಬಂದಿರುತ್ತಾರೆ. ಇಂದು ನೀವು ನಿಮ್ಮ ಪಟಾಲಂಗಳ ಮೂಲಕ ನಡೆಸಿರುವ ಹಲ್ಲೆ ಶೋಷಿತರ ಮಕ್ಕಳ ಮನಸ್ಸನ್ನು ಘಾಸಿಗೊಳಿಸಿಲ್ಲವೇ? ಇಂತಹ ನಿಮ್ಮ ಪ್ರಯತ್ನವನ್ನು ನಾವು ವಿರೋಧಿಸುತ್ತೇವೆ. ಒಬ್ಬ ಶೋಷಿತ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವುದನ್ನು ಸಹಿಸಿಕೊಳ್ಳದೆಯೇ ಅಥವಾ ಶೋಷಿತ ಸಮುದಾಯದ ಜನಾಂಗಗಳು ಜಾಗೃತಿಯಾಗುವುದನ್ನು ನಮಗೆ ಇಂತಹ ದೌರ್ಜನ್ಯಗಳ ವಿಚಾರವನ್ನು ನೋಡಿದಾಗ ಸಂವಿಧಾನ ನಮ್ಮ ರಕ್ಷಣೆಗೆ ಇದೆ, ಇಂಥವುದನ್ನು ನಾವು ಖಂಡಿಸುತ್ತಿದ್ದೇವೆ. ಶೋಷಿತ ವರ್ಗಗಳ ಮೇಲೆ ಈ ರೀತಿಯ ಕಿಟಕಿ ಬಾಗಿಲು ಹೊಡೆಯೋದಾಗಿರಲಿ, ಕಲ್ಲೆಸೆಯೋದಾಗಿರಲಿ ಮಾಡಿದರೆ ಆ ಮಕ್ಕಳಿಗೆ ಭಯದ ವಾತಾವರಣ ಬಂದು ಆ ಮಕ್ಕಳ ವಿದ್ಯಾಭ್ಯಾಸದಿಂದ ದೂರ ಆಗ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವೊಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ಈ ಥರದವನ್ನ ತಾವೆಲ್ಲ ಈ ವರ್ಗಗಳನ್ನ ಪೋಷಣೆ ಮಾಡಬೇಕಾದಂಥವರೇ ಈ ಥರದ ದುಷ್ಕೃತ್ಯಗಳಿಗೆ ನೀವು ಪುಷ್ಟಿ ಕೊಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಗೋರು ರಂಜಿತ್, ಮಾಳಪ್ಪ, ಸಿದ್ದೇಗೌಡ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
the joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ,
ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರ್ಕಗೋಡು ಪಟ್ಟಣ ಪಂಚಾಯಿತಿ ಮಳಿಗೆಗಳ ಬಹಿರಂಗ ಹರಾಜಿಗೆ ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶ. ಆದರೆ ಸ್ಥಳೀಯ ಶಾಸಕ ಎ ಮಂಜು ನಿರಾಸಕ್ತಿಯಿಂದ ಪಟ್ಟಣ ಪಂಚಾಯಿತಿ ಆದಾಯಕ್ಕೆ ಕತ್ತರಿ, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ. ಪಟ್ಟಣ ಪಂಚಾಯಿತಿ ವತಿಯಿಂದ ಕಡು ಬಡವರಿಗೆ ಜೀವನಕ್ಕಾಗಿ ಹಾಗೂ ಪಟ್ಟಣ ವ್ಯಾಪ್ತಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಅನಕೃ ವೃತ್ತ ಹಾಗೂ ಸಂತೆಮಾಳ ಮತ್ತು ಪೇಟೆ ಮುಖ್ಯ ರಸ್ತೆ ಪಕ್ಕದಲ್ಲಿ ಸುಮಾರು 128 ಮಳಿಗೆಗಳನ್ನು ನಿರ್ಮಿಸಿ ಸರ್ಕಾರಿ ನಿಯಮ ಅನುಸಾರವಾಗಿ 12 ವರ್ಷದ ಅವಧಿಗೆ ಹರಾಜು ಪ್ರಕ್ರಿಯೆ ನಡೆಸಿ 1,600 ರೂಪಾಯಿಯಿಂದ 2,500 ರೂಪಾಯಿವರೆಗೆ ಬಾಡಿಗೆಗೆ ನೀಡಲಾಗಿತ್ತು. ಆದರೆ ಬಾಡಿಗೆಗೆ ಪಡೆದ ಕೆಲವರು ಮಳಿಗೆಯಲ್ಲಿ ಜೀವನ ಕಟ್ಟಿಕೊಂಡರು. ಇನ್ನು ಕೆಲವರು ಒಳ ಬಾಡಿಗೆಗೆ ನೀಡಿ ಪಂಚಾಯಿತಿ ನಿಯಮಗಳನ್ನು ಗಾಳಿಗೆ ತೂರುವ ಜೊತೆಗೆ ಪಂಚಾಯಿತಿ ಆದಾಯಕ್ಕೂ ಮೋಸ ಮಾಡುವ ಜೊತೆಗೆ ಕುಂಟು ನೆಪ ಹೇಳಿ ಪಟ್ಟಣ ಪಂಚಾಯಿತಿ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಕೇಸ್ ದಾಖಲಿಸಿ ಪಂಚಾಯಿತಿಗೆ ಬಾಡಿಗೆ ಆದಾಯಕ್ಕೂ ಕತ್ತರಿ ತರುವ ಜೊತೆಗೆ ಪಂಚಾಯಿತಿ ವತಿಯಿಂದ ವಕೀಲರಿಗೂ ಹಣ ನೀಡುವಂತೆ ಮಾಡಿ ಸಾರ್ವಜನಿಕರಿಗೆ ತೆರಿಗೆ ಹಣವನ್ನು ವ್ಯರ್ಥ ಮಾಡಿಸಲಾಗಿದೆ ಎನ್ನುವ ಆರೋಪ ಸಾರ್ವಜನಿಕರದ್ದು. 2024 ಮಾರ್ಚ್ಗೆ ಪಟ್ಟಣ ಪಂಚಾಯಿತಿ ಮಳಿಗೆಗಳ ಮರು ಹರಾಜು ಪ್ರಕ್ರಿಯೆ ಮಾಡುವಂತೆ ಕೋರ್ಟ್ ಆದೇಶ ಮಾಡಿದೆ ಎನ್ನಲಾದರೂ ಕೆಲವು ದಿನಗಳ ಹಿಂದೆ ಬೀದಿ ವ್ಯಾಪಾರಿಗಳ ಸಭೆ ಎನ್ನುವ ಮೂಲಕ ಬಾಡಿಗೆದಾರರು ಶಾಸಕ ಎ ಮಂಜು ಅವರನ್ನ ಭೇಟಿ ಮಾಡಿ ಮಳಿಗೆಗಳನ್ನು ಹರಾಜು ಮಾಡದಂತೆ ಒತ್ತಡ ತರುವ ಒಂದು ಮಟ್ಟದ ಹೋರಾಟ ನಡೆದಿದೆ. ಆದರೆ ಈ ಹೋರಾಟಕ್ಕೆ ಶಾಸಕರು ಪರೋಕ್ಷವಾಗಿ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ಸಾರ್ವಜನಿಕರ ಆಕ್ರೋಶ ಏನೆಂದರೆ, ಈಗಾಗಲೇ ಬಾಡಿಗೆಗೆ ಪಡೆದಿರುವವರು ಒಳ ಬಾಡಿಗೆ ನೀಡಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ಕ್ರಮವನ್ನು ಪಟ್ಟಣ ಪಂಚಾಯಿತಿ ವಿರೋಧಿಸಿ ಬಹಿರಂಗ ಹರಾಜು ನಡೆಸಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಆದಾಯ ಬರುವ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯನ್ನು ಅಭಿವೃದ್ಧಿಪಡಿಸಬೇಕೆಂದು ಸಾರ್ವಜನಿಕರ ಬೇಡಿಕೆಯಾಗಿದೆ. ದಮನ ನೀತಿಗೆ ನಾವು ತಲೆ ತಗ್ಗಿಸುವುದಿಲ್ಲ. ಕೋಮುವಾದಿ ದ್ವೇಷದ ವಿಷಬೀಜವನ್ನ ಚಿಗುರಿನಲ್ಲಿ ಇಲ್ಲವೇ ಮೊಳಕೆಯಲ್ಲೇ ಹೊಡೆದು ಹಾಕಬೇಕೆಂದು ಹಿರಿಯ ಸಾಹಿತಿ ರೂಪ ಹಾಸನ್ ಕರೆ ನೀಡಿದರು. ಗಾಂಧಿ ಹುತಾತ್ಮ ದಿನದ ಅಂಗವಾಗಿ ಹೇಮಾವತಿ ಪ್ರತಿಮೆ ಬಳಿ ವಿವಿಧ ಸಂಘ ಸಂಸ್ಥೆ, ಪ್ರಗತಿಪರ ಮುಖಂಡರು, ವಿವಿಧ ಸಂಘಟನೆಗಳು, ರೈತರು, ಧಾರ್ಮಿಕ ಅಲ್ಪಸಂಖ್ಯಾತ ಸಂಘಟನೆಗಳು ಸೇರಿ ಹಮ್ಮಿಕೊಳ್ಳಲಾಗಿದ್ದ ಸೌಹಾರ್ದತಾ ಮಾನವ ಸರಪಳಿ ಹಾಗೂ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಸೌಹಾರ್ದ ಎಂದರೆ ಪಕ್ಷಪಾತವಲ್ಲ, ಪೂರ್ವಾಗ್ರಹವಲ್ಲ. ಇದು ಎಲ್ಲ ವಲಯದ ಅವಿವೇಕಿಗಳನ್ನು ಮೀರಿದ ವಿವೇಕದ ಹಾದಿ. ಶಾಂತಿ, ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಸಾಮಾಜಿಕ ಮೌಲ್ಯಪರ ಮತ್ತು ವಿರೋಧಿ ನೆಲೆಗಳಲ್ಲಿರುವ ವೈರುಧ್ಯಗಳನ್ನು ಒಂದಾಗಿಸುವ ಪ್ರಕ್ರಿಯೆಯೇ ಪ್ರತೀಕವೇ ಸೌಹಾರ್ದ. ಸಂವಿಧಾನದ ಆಶಯಗಳಿಗೆ ಬದುಕುತ್ತೀವಿ ಎಂದು ಹೇಳಿದರು. ವಿಜ್ಞಾನವಂತ ಮನುಷ್ಯರೆಲ್ಲರೂ ಸೇರಿ ಇದನ್ನ ಪ್ರಶ್ನೆ ಮಾಡಬೇಕಾದಂತ ಮತ್ತು ಇದನ್ನು ವಿರೋಧಿಸಬೇಕಾದಂತ ಸಂದರ್ಭ ಇವತ್ತು ಒದಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಹೀಗಾಗಿ ನಾವೆಲ್ಲರೂ ಕೈ ಜೋಡಿಸಿ ನಾವು ನಿಮ್ಮ ಈ ದಮನ ನೀತಿಗೆ ನಾವು ತಲೆ ಬಗ್ಸೋದಿಲ್ಲ. ನಿಮ್ಮ ಈ ಕೋಮುವಾದಿ ದ್ವೇಷದ ವಿಷ ಬೀಜವನ್ನ ನಾವು ಚಿಗುರಿನಲ್ಲೇ ಅಥವಾ ಮೊಳಕೆಯಲ್ಲೇ ಅದನ್ನ ಒಡೆದು ಹಾಕಿ ನಾವೆಲ್ಲರೂ ಬಂಧುಗಳು, ಪರಸ್ಪರ ನಾವು ಸಹಕಾರದಿಂದ, ಪ್ರೀತಿಯಿಂದ, ಸಹೋದರತೆಯಿಂದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಬದುಕ್ತೀವಿ ಅಂತ ಹೇಳ್ತಾ ನಮ್ಮ ಈ ಆಶಯಗಳನ್ನ ಎಲ್ಲ ಜನರಿಗೂ, ಕೋಟ್ಯಾಂತರ ಜನರಿಗೂ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ಮಾಡೋಣ ಅಂತ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಸಂಚಾಲಕ ಅಂಬುಗ ಮಲ್ಲೇಶ್, ಕ್ರೈಸ್ತ ಮುಖಂಡರಾದ ಸುರೇಶ್, ಜೀವನ್ ಪ್ರಕಾಶ್, ಹಿರಿಯ ಪತ್ರಕರ್ತರಾದ ವೆಂಕಟೇಶ್, ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, ಜೈಬಿಂಗ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್, ಸೌಹಾರ್ದ ವೇದಿಕೆಯ ಜಿಲ್ಲಾ ಸಂಚಾಲಕ ಎಂಜಿ ಪೃಥ್ವಿ ಉಪಸ್ಥಿತರಿದ್ದರು. ಹಾಸನ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಟೈಮ್ಸ್ ಒಲಿಂಪಿಯಾಡ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪ್ರಸ್ತುತ ವರ್ಷ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಗಂಗಾಧರ್ ತಿಳಿಸಿದರು. ಹಾಸನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏರ್ಪಡಿಸಿದ್ದ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 20 ಮಕ್ಕಳಿಗೆ ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ 50% ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು ಹಾಗೂ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಅನುಕೂಲಕರವಾಗುವಂತಹ ಕೈಪಿಡಿಯನ್ನು ನೀಡಲಾಗುವುದೆಂದರು. 13ನೇ ವರ್ಷದ ಪ್ರಯುಕ್ತ ಈ ಕಾಲೇಜ್ನಲ್ಲಿ ಒಂದು ಟೈಮ್ಸ್ ಒಲಿಂಪಿಯಾಡ್ ಅಂತ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಎಕ್ಸಾಮ್ ಏನಂದರೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಈ ಟೈಮ್ಸ್ ಒಲಿಂಪಿಯಾಡ್ ಎಕ್ಸಾಮ್ನ ತಗೊಳ್ಳೋದಕ್ಕೆ ಅರ್ಹತೆಗೊಂಡಿರ್ತಾರೆ. ಅವರು CBSE ಆಗಿರ್ಬೋದು, ICSE ಆಗಿರ್ಬೋದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು. ಅವರ 10ನೇ ಕ್ಲಾಸ್ನ ಪಠ್ಯಕ್ರಮದ ಆಧಾರವಾಗಿಯೇ 60 ಮಾರ್ಕ್ಸಿನ ಒಂದು MCQs ಇರುವ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಸೈನ್ಸ್ 30 ಮಾರ್ಕ್ ಇರುತ್ತೆ, ಮ್ಯಾಥ್ಸ್ 20 ಮಾರ್ಕ್ ಇರುತ್ತೆ, ಇಂಗ್ಲೀಷಿಂದು 10 ಮಾರ್ಕ್ ಇರುತ್ತೆ. ಟೋಟಲ್ 60 ಅಂಕಗಳ ಪ್ರಶ್ನೆ 1 ಗಂಟೆಯಲ್ಲಿ ಉತ್ತರ ಮಾಡಬೇಕಾಗುತ್ತೆ. ಇದರ ಉದ್ದೇಶ ಏನಕ್ಕೆ ಅಂದರೆ ಈ ಎಕ್ಸಾಮಿನೇಷನ್ನಲ್ಲಿ ಕಂಡಕ್ಟ್ ಮಾಡಿ
ಮೊದಲು 20 ಬಂದ ವಿದ್ಯಾರ್ಥಿಗಳಿಗೆ 50% ಸ್ಕಾಲರ್ಶಿಪ್ಪನ್ನು ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ. ಅಂದರೆ ಫಸ್ಟ್ ಇಯರ್ PUC ಫೀಸು, ನೀಟ್ ಫೀಸು, JEE ಫೀಸು, ಅಕಾಡೆಮಿಕ್ ಫೀಸ್ ಎಲ್ಲ ಏನು ಫೀಸ್ ಬರುತ್ತೋ ಅಷ್ಟು ಫೀಸ್ನಲ್ಲಿ ಅರ್ಧ ಪ್ರಮಾಣದಷ್ಟು ಸಂಸ್ಥೆ ಭರಿಸುತ್ತೆ, ಇನ್ನರ್ಧನ ವಿದ್ಯಾರ್ಥಿಗಳು ಭರಿಸಬೇಕಾಗುತ್ತೆ. ಇದ್ರ ಉದ್ದೇಶ ಏನು ಅಂದರೆ 13 ವರ್ಷ ಆಗಿರೋದ್ರಿಂದ ಕಾಲೇಜ್ನಲ್ಲಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ನ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಕ್ವಾಲಿಟಿ ಇರುವಂಥ ಮಕ್ಕಳುಗಳು ಅಥವಾ ಯಾರಿಗೆ ಡಿಸರ್ವ್ ಇರುತ್ತೋ ಅಥವಾ ಯಾವ ಮಕ್ಕಳುಗಳು ಫೈನಾನ್ಷಿಯಲಿ ಹಿಂದುಳಿದಿರ್ತಾರೋ ಆ ಮಕ್ಕಳುಗಳಿಗೆ ಒಂದು ವೇದಿಕೆನ ಸೃಷ್ಟಿ ಮಾಡಿ ನಮ್ಮ ಸಂಸ್ಥೆಯಿಂದ ಆ ಮಕ್ಕಳಿಗೆ ಎಷ್ಟು ಪ್ರೊವೈಡ್ ಮಾಡೋಕ್ಕಾಗುತ್ತೋ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಸೊ ಎಕ್ಸಾಮ್ಸು ನಮ್ಮ ಕ್ಯಾಂಪಸ್ನಲ್ಲಿ ನಡೆಯುತ್ತೆ. ಬೆಳಗ್ಗೆ 10:00 ಸ್ಟಾರ್ಟ್ ಆಗುತ್ತೆ, 1 ಗಂಟೆ ಅವಧಿಯಾಗಿರುತ್ತೆ. ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲದೂ ಕೂಡ ಎಕ್ಸಾಮಿನೇಷನ್ಸ್ ಇಲ್ಲೇ ನಾವು ಮ್ಯಾನೇಜ್ ಮಾಡಿರ್ತೀವಿ. ಎಕ್ಸಾಮ್ ನಂತರ 1 ವಾರದ ನಂತರ ಅವ್ರಿಗೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತೀವಿ, ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅಂತ. ಆ ವಿದ್ಯಾರ್ಥಿಗಳು ಮುಂದಿನ ವರ್ಷಕ್ಕೆ ಈ ಕಾಲೇಜಿನ ಅಡ್ಮಿಷನ್ ತಗೊಳ್ಳುವಾಗ ಆ ಒಂದು ಸ್ಕಾಲರ್ಶಿಪ್ಪನ್ನು ಯುಟಿಲೈಸ್ ಮಾಡ್ಕೊಬೇಕು. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಆರಾಧನೆ ಮಹೋತ್ಸವದ ಅಂಗವಾಗಿ ಹಾಸನಾಂಬ ಸರ್ಕಲ್ನಲ್ಲಿ ಸ್ನೇಹಿತರ ಬಳಗದವರು ಪೂಜೆ ಪುನಸ್ಕಾರಗಳು ಹಾಗೂ ಅನ್ನದಾಸೋಹವನ್ನು ವ್ಯವಸ್ಥೆ ಮಾಡಿದ್ದರು. ಶ್ರೀ ಜಗದೀಶ್ ಶಾಸ್ತ್ರಿಗಳು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿದರು. ಹಾಸನಾಂಬೆ ದೇವಿಯ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನದಾಸೋಹ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಾಸನಾಂಬ ಸರ್ಕಲ್ ಸ್ನೇಹಿತ ಬಳಗದವರು ಹಾಗೂ ಅಲ್ಲಿನ ಸುತ್ತಮುತ್ತಲಿನ ವ್ಯಾಪಾರಸ್ಥರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದವರ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವಾತಂತ್ರ್ಯ ಹೋರಾಟಗಾರ HM ಶಿವಣ್ಣ ಹೇಳಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ. ಹಳಿಬೀಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆನಂದ್ ದೇಶಾಣಿ ಹೇಳಿಕೆ. ಗರ್ಭಕುರಳ ಕ್ಯಾನ್ಸರ್ ಕುರಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಚಾಲನೆ. ಮತ್ತು ರಾಜಶೇಖರ್ ಮೇಲಿನ ಆರೋಪ ಸತ್ಯಕ್ಕೆ ದೂರ, ಬಹಿರಂಗ ಚರ್ಚೆಗೆ ಬರಲು ಸಿದ್ಧ, RPI ಸತೀಶ್ಗೆ ಸವಾಲ್ ಹಾಕಿದ ಬೇಲೂರು ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.